ಚಂದ್ರಣ್ಣ. ಹೇಳಪ್ಪ. ಈಗ ಈ ಹನುಮಕ್ಕನ್ನ ನಿನ್ನೆ ಸಂಜೆ ಕರ್ಕ ಹೋಯ್ತಾ ಇದ್ದೆ. ಎಲ್ಲಿಗೆಪ್ಪ? ಹಿಂಗೆ ಪ್ಯಾಟರ್ನಾಗೆಲ್ಲ ಹೋಯ್ತಾರಂತಲ್ಲ ಅಣ್ಣ, ವಾಕಿಂಗ್. ಬಾ ಹನುಮಕ್ಕ ನಾವ್ಯಾಕೆ ನಡ್ಕ ಹೋಗ್ಬಾರ್ದು, ಹೋಗುಮ ಅಂತ. ಅಲ್ಲಿ ಆ ಮೂಲೆ ಮನೆ ಚಂದ್ರಿ ಅವಳಲ್ಲ, ಅವಳು ಈ ಉತ್ತಕ್ಕೆ ಎಂತದೋ ಹಾಲ್ ತಕ ಬಂದು ಉಯ್ತಾ ಇದ್ಲು. ನಾವು ನಿಲ್ಸಿ ಕೇಳಿದ್ವಿ. ಹೊಸದೊಂದು ಹಸ ತಕೊಂಬಂದವಳಂತೆ, ಅದು ಕರ ಹಾಕದಂತೆ. ಅಣ್ಣ ಅದು 2-3 ತಿಂಗಳಿಂದ ಹಾಲ್ ಕಟ್ಕೊಬಿಟ್ಟಿರ್ತದಲ್ಲ, ಆ ಮೊದಲನೇ ಹಾಲ್ ಕರೆದ್ಬಿಟ್ಟು ಯಾರ ಉತ್ತಕ್ ಹಾಕು ಅಂತಂದ್ರು. ಅದಕ್ಕೆ ತಕೊಂಬಂದು ಉತ್ತಕ್ ಹಾಕ್ತಾ ಇದೀನಿ ಅಂತ ಹೇಳದ್ಲಪ್ಪ. ಹನುಮಕ್ಕ ಬಾಸ್ನವೇ ಕೊಡಕ್ ಶುರು ಮಾಡ್ಬಿಡತ್ತ. ಯಾಕಪ್ಪ? ಗಿಣ್ಣದಾಲು ಮಗಿಗ್ ಬ್ಯಾಡ್ವಾ, ಕರ ತಾಯಿಗ್ ಮಗ ಇದ್ದಂಗೆ, ಮನಸ್ರಾದ್ರು ಅಷ್ಟೇಯ ಹಸಾದ್ರು ಅಷ್ಟೇಯ ಅಂತ ಭಾಷಣ ಕೊಡ್ತಾವಳೆ. ಹೌದಪ್ಪ. ಅಲ್ಲ ನಾನ್ ಹೇಳೋದು, ಈಗ ಏನೇನೋ ಕಲ್ತು ಬಿಟ್ಟವ್ರೆ. ಹಂಗೆ ಹಿಂಗೆ ಅದೆಲ್ಲ ಕುಡಿಸಿದ್ರೆ ಆಗ್ದು ಗಟ್ಟಿಯಾಗಿರ್ತದೆ ಅದು ಇದು ಅಂತ ಅನ್ಬಿಟ್ಟಿದೆ. ಈ ಹಳ್ಳಿ ತಾವ ಎಲ್ಲ ಹಂಗೆ ಉಯ್ದ್ಬಿಟ್ಟು ಅದೆಲ್ಲ ತಪ್ಪಲ್ವಾ? ಹೇಳು. ತಪ್ಪು ಕಣನ್ ಮಕ್ಕ, ಹಂಗೆಲ್ಲ ಮಾಡ್ಬಾರ್ದು ಕಣ. ಈಗ ಮನುಷ್ಯರಾಗು ಅಷ್ಟೇ ಕಣಣ್ಣ, ಈ ತಾಯಿ ಎದೆ ಹಾಲು ಅನ್ನೋದು ಶ್ರೇಷ್ಠ ಕಣಪ್ಪ. ಅಲ್ಲಪ್ಪ, ಹಿಂದಿನ ಕಾಲದವೆಲ್ಲ ಮಕ್ಳು ಗಟ್ಟಿಯಾಗಿರೋದ್ ಯಾಕೆ ಅಂತ ಹೇಳ್ತೀಯ? ನಮ್ ತಾತ 100 ವರ್ಷ ಬದುಕಿದ್ದ. ಅದಕ್ಕೆ ಏನ್ ಹೇಳ್ತಿದ್ದ ಗೊತ್ತಾ? ಅದೇನು ಇಷ್ಟು ಗಟ್ಟಿ ಆಗದ್ಯಲ್ಲ, ಹೆಂಗೆ ಏನ್ ಉಣ್ಕಾತಿದ್ಯಾ ಏನು ಅಂತೆಲ್ಲ ನಾವ್ ಐಕ್ಳು ಕೇಳಮ್ಮಿ, ತಮಾಷೆ ಮಾಡಮ್ಮಿ. ಅದ್ ಕೇಳ್ತಿದ್ದ, ನಾನು 5 ವರ್ಷದ ಗಂಟ ತಾಯಿ ಹಾಲು ಕುಡ್ದಿವ್ನಿ ಅಂತ ಹೇಳ್ತಿದ್ದಪ್ಪ. ಈ ದೇಶದಾಗೆ ಒಂದ್ ಸಂಶೋಧನೆ ಮಾಡಿದ್ರಂತ ಕಣಣ್ಣ. ಈಗ ಹುಟ್ತಾನೆ ಎಷ್ಟೋ ಮಕ್ಳು ತಾಯಿನ ಕಳ್ಕೊಬಿಡ್ತಾವಲ್ವೇನಣ್ಣ, ಅಂತವಕ್ಕೆ ತಾಯಿನೇ ಇರಕ್ಕಿಲ್ಲ ಎದೆ ಹಾಲು ಕೊಡಕ್ಕೆ. ಅಂತ ಮಕ್ಳನ್ನೆಲ್ಲ ಅವು ಹೊಸಿ ಬೆಳೆದ್ಮೇಲೆ ಏನಾದ್ವು ಅಂತ ಒಂದು ಸಂಶೋಧನೆ ಮಾಡಾರಂತೆ. ಅದ್ರ ಪ್ರಕಾರ 99 ಭಾಗ ಎಲ್ಲವೂ ಕೂಡ ಕಳ್ಳರು ಕದಿಮ್ರು ಆಗೋಗ್ಬಿಟ್ಟವ್ರಂತೆ. ಅಂದ್ರೆ ಅಷ್ಟು ಮಹತ್ವದೇ ತಾಯಿ ಹಾಲ್ಗೆ. ಅಂದ್ರೆ ತಾಯಿ ಬರೀ ಮಮತೆ ಅಲ್ಲ, ಒಳ್ಳೆ ವಿಚಾರ ಹೇಳ್ಕಂತ, ಒಳ್ಳೆತನ ಮಾಡಪ್ಪ, ಒಳ್ಳೆನಾಗಿರು ಅಂತೆಲ್ಲ ಹೇಳ್ಕೊಂಡು, ಹಿಂದಿನ ಕಾಲದಾಗೆಲ್ಲ ಹಳ್ಳಿನಾಗೆ ಹನುಮಕ್ಕ ಕೆರೆ ಕಟ್ಸು ಬಾವಿ ಕಟ್ಸು ಅಂತೆಲ್ಲ ಹಾಡ ಹೇಳ್ಕೊಂಡು ಮಕ್ಕಳಿಗೆ ತಾಯಿ ಎದೆ ಹಾಲ್ನ ಕುಡಿಸ್ತಾ ಇದ್ದ. ಈಗ ಹಾಡೆಲ್ಲ ನಿನ್ ಮಾತ ನಾ ಪೂರ್ತಿ ಒಪ್ಪಾಕಿಲ್ಲ ಬಿಡು. ತಾಯಿ ಹಾಲು ಕುಡಿದ್ ಮಕ್ಳು ಗಟ್ಟಿ ಆಗ್ತವ್ರೆ, ಆದ್ರೆ ಅವ್ರೆಲ್ಲಾನು ಎಲ್ಲ ಒಳ್ಳೆವ್ರೆ ಆಗ್ಬಿಡ್ತವ್ರೆ. ತಾಯಿ ಹಾಲು ಕುಡಿದೇ ಇರೋಲ್ಲ ಕೆಟ್ಟೋಗ್ತಾವ್ರೆ ಅಂತ ಹೇಳೋದು ಸರಿಯಲ್ಲ. ಆರೋಗ್ಯದ ವಿಷಯ ಮಾತಾಡು. ನಾನ್ ಹೆಂಗ್ ಹೇಳ್ದೆ, ನೀನ್ ಹೆಂಗ್ ಅರ್ಥ ಮಾಡ್ಕೊಂಡೆ ಹನುಮಕ್ಕ? ಈಗ ತಾಯಿ ಹಾಲು ಕುಡ್ದಿರೋರು ಎಲ್ರು ಒಳ್ಳೆಯವ್ರೆ ಆಗ್ಬೇಕು ಅಂತ ನಾನೇನ್ ಹೇಳ್ಲಿಲ್ವಲ್ಲ. ಕುಡಿದಲೇ ಇರೋರು ಕೆಟ್ಟೋಗವ್ರಂತೆ ಅಂತ ಹೇಳ್ದೆ. ಪರ್ಸೆಂಟೇಜ್ ಹಂಗೆ ಅದನ್ನ ಹೇಳು ನೀನ್ ಹನುಮಕ್ಕಂಗೆ. ಅಲ್ಲಪ್ಪ, ಈಗೆಲ್ಲ ಏನೇನೋ ಬಂದೈತಂತೆ. ತಾಯಿ ಹಾಲ್ಗೆ ಸಮಾನವಾದ್ದು ಹಸುನ ಹಾಲು ಅಂತಲೂ ಹೇಳ್ತವ್ರೆ. ತಾಯಿ ಸಮ ಗೋವು ಏನನ್ಕಂಡಿಯ? ಗೋವಿನ ಹಾಲು ಕುಡ್ದು ಬೆಳ್ದವ್ರಿ ಸಂದಾಗಿ. ಅದಕ್ಕೆಯ ತಾಯಿ ಹಾಲು ಅಮೃತ. ಕರುಗಳಿಗೆ ಹೆಂಗೆ ಹಸುನ ಹಾಲು ಅಮೃತನೋ ಹಂಗೆ ತಾಯಿ ಹಾಲು ಬಿಟ್ರೆ ತಾಯಿ ಸತ್ ಮಕ್ಳಿಗೆಲ್ಲ ಯಾವ ಹಾಲು? ಹಸುನ ಹಾಲು ಬೆಳ್ಕೊಂಡ್ ಸಂದಾಗವ್ರೆ. ಆದ್ರೆ ಅದೇನೋ ಡಾಕ್ಟ್ರುಗಳೆಲ್ಲ ಹೇಳ್ತವ್ರಲ್ಲ, ಅದಿರ್ಬೈದು. ತಾಯಿ ಹಾಲಿನಲ್ಲಿ ಏನೇನೋ ವಿಟಮಿನ್ ಇದ್ದದು ಅದಿದ್ದದು ಇದಿದ್ದದು ಅಂತೆಲ್ಲ ಹೇಳ್ತವ್ರಲ್ಲಪ್ಪ. ಕರ ಆಗ್ಲಿ ಮಗ ಆಗ್ಲಿ ಹುಟ್ತಿದ್ದಂಗೆನೆ ಅಣ್ಣ, ಅದಕ್ಕೆ ತಾಯಿ ಹಾಲೆ ಕುಡಿಸ್ಬೇಕು. ಎಷ್ಟೋ ಮಂದಿ ಏನ್ ಮಾಡ್ತಾರೆ, ಜೇನುತುಪ್ಪ ತಗೋ ನೆಕ್ಕಿಸ್ತೀನಿ ಅಂತಾರೆ, ಸಕ್ಕರೆ ನೀರು ಕುಡಿಸ್ತೀನಿ ಅಂತಾರೆ. ಇದು ಯಾವ್ದನ್ನ ಮಾಡಿದ್ರುನು ಏನು ಕರುಳೊಳಗಡೆ ಹನುಮಕ್ಕ ತಾಯಿ ಎದೆ ಹಾಲು ಹೋದ್ಮೇಲೆ ಕೆಲವೊಂದಷ್ಟು ಏನು ರೋಗನ ನಿರೋಧಿಸುವಂತಹ ಶಕ್ತಿ ಬೆಳವಣಿಗೆ ಆಯ್ತದ. ಹಂಗೆ ಕಡಲೆ ಬೆಳೆ ಪಾಯಸವ ಮಾಡಿದ್ದೆ ಓಸಿ. ಹಂಗೆ ಬಿಸಿ ಬಿಸಿಯಾಗಿ ಉಣ್ಕಳಿ. ನೀನ್ ತಣ್ಗೆ ತಕ ನಂಗಸಿ 2 ತಳ್ಳು.